ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನು ಬೆಳಗ್ಗೆ ಬೆಳಗ್ಗೆ ಏನು ತೋರಿಸ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಇದು ಸಂಡೇ ವ್ಲಾಗು, ಮಾರ್ನಿಂಗ್ದು. ನಮ್ಮ ಅತ್ತೆ ಊರಿಂದ ಖಾರ, ಕೊಬ್ಬರಿ ಮತ್ತು ಚಕ್ಲಿ ಇವೆಲ್ಲ ಕಳಿಸಿದ್ದಾರೆ. ಇವು ಸಂಡಿಗೆ ನಮ್ಮಮ್ಮ ಕಳಿಸಿದ್ವು. ಸ್ವಲ್ಪ ತೆಕ್ಕೊಂಡಿದ್ದೀನಿ ಮಾಡಮಂತ. ಇವೆಲ್ಲ ಸ್ವಲ್ಪ ಕಳಿಸಿದ್ದಾರೆ. ಮೆಸಿ ಮೆಸಿ ಇದೆ, ಏನು ಅನ್ಕೊಬೇಡ್ರಿ, ಮಾರ್ನಿಂಗ್ ವ್ಲಾಗ್ ಅಲ್ಲ ಇದು. ನಿಮಗೆ ನಮ್ಮ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಲೈಕ್ ಆದರೆ ಸ್ವಲ್ಪ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಮಾರ್ನಿಂಗ್ಗೆ ರೊಟ್ಟಿ ಮಾಡ್ತಾಯಿದ್ದಾರೆ. ನಾನಾದರೆ ರೊಟ್ಟಿ ತೀಡಿಬಿಡ್ತೀನಿ. ನಮ್ಮಮ್ಮ ಚೆನ್ನಾಗಿ ತಡ್ತಾರೆ, ದೊಡ್ಡ ದೊಡ್ಡ ಬಡಿತಾರೆ. ನಮಗೆ ಈ ರೀತಿ ಬರುತ್ತೆ, ನನಗೂ ಇದು ತಟ್ಟೋಕ್ಕೆ, ಆದರೆ ಇಷ್ಟು ನೀಟಾಗಿ ಬರಲ್ಲ. ಅದಕ್ಕೆ ನಾನು ತೀಡಿಬಿಡ್ತೀನಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿರಿ ರೊಟ್ಟಿ. ನಾನು ಏನು ಮಾಡ್ತಾಯಿಲ್ಲ, ನಾನು ವ್ಲಾಗ್ ನೋಡ್ತಾಯಿದ್ದೀನಿ. ಇವೆಲ್ಲ ಕೊಬ್ಬರಿ ಅವೆಲ್ಲ ಇನ್ನೂ ಎಕ್ಸ್ಟ್ರಾ ಇರೋದು ಊರಿಂದ ನಮ್ಮ ಅತ್ತೆ ಕಳಿಸಿದ್ದಾರೆ. ಕೊಬ್ಬರಿ, ಇದು ಖಾರ ಎಲ್ಲ ಅಲ್ಲಿನೇ ಹಾಕ್ಸಿ ನಮಗೆ ಬೇಕಿದ್ದಾಗ ಅವ್ರು ಕಳಿಸ್ತಾರೆ. ಇದು ನಮ್ಮಮ್ಮ ತಂದಿರೋ ಖಾರ. ಇದು ಚಕ್ಲಿ. ನಾನು ಅದು ಓಪನ್ ಮಾಡೋಕ್ಕೆ ನೋಡ್ತಿದ್ದೀನಿ. ಅಂದರೆ ಮನೆಯನ್ನು ಮ್ಯಾನೇಜ್ ಮಾಡ್ಕೊತ ಸ್ಟಡಿನ ಯಾವ ರೀತಿ ಕಂಟಿನ್ಯೂ ಮಾಡೋದು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗೋದು ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ. ಇದು ಚಕ್ಲಿ. ಅಂದರೆ ಮನೆಯನ್ನು ಮ್ಯಾನೇಜ್ ಮಾಡ್ಕೊತಾನೆ ನಾವು ಸ್ಟಡಿನ ಯಾವ ರೀತಿ, ಮನೆ ವರ್ಕ್ನ ಬೇಗ ಮುಗಿಸ್ಕೊಂಡು ಸ್ಟಡಿ ಯಾವ ರೀತಿ ಕಂಟಿನ್ಯೂ ಮಾಡ್ಬೋದು. ಇವಾಗೆಲ್ಲ ನೋಟಿಫಿಕೇಷನ್ ಆಗ್ತಾಯಿದೆ, ಅದಕ್ಕೆ ಸ್ಟಡಿ ಯಾವ ರೀತಿ ಕಂಟಿನ್ಯೂ ಮಾಡ್ಬೇಕಂತ. ಇನ್ನು ಬೆಡ್ ಕೂಡ ರೆಡಿ ನೀಟ್ ಮಾಡಿಲ್ಲ, ಇವಾಗ ಎದ್ದಿದ್ದೀವಿ. ಇವು ಹೊರಗಡೆ ವ್ಯೂ ತೋರಿಸ್ತೀನಿ ತಡ್ರಿ. ಇದು ಸಂಡೇ ಮಾರ್ನಿಂಗ್ ವ್ಲಾಗ್. ಇದು ಬಟ್ಟೆ ಹಾಕೋ ಸ್ಟ್ಯಾಂಡ್, ಆರೆ ಹಾಕೋದು. ನಾವು ಚಿಕನ್ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಇಲ್ಲೆಲ್ಲ ಚಿಕನ್ಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ ಇವೆಲ್ಲ ಹಾಕ್ತೀವಲ್ಲ, ಬೇಸಿಕ್ ಮಸಾಲೆಗಳು. ಇದನ್ನೆಲ್ಲ ಹಾಕಿ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋದು. ಎಲ್ಲ ಪೇಸ್ಟ್ ಮಾಡೋದು. ಅಮ್ಮ ಬಂದಿರೋದಕ್ಕೆ ನಾನು ಏನು ವರ್ಕ್ನೇ ಮಾಡ್ತಾಯಿಲ್ಲ, ಎಲ್ಲ ನಮ್ಮಮ್ಮನೇ ಮಾಡ್ತಾಯಿದ್ದಾರೆ. ಇಲ್ಲಿ ಹೊರಗಡೆ ಕೊಬ್ಬರಿ ಅವು ಇಟ್ಟಿದ್ವ. ಇಲ್ಲೆಲ್ಲ ಬಟ್ಟೆ ವಾಶ್ ಮಾಡಿರೋವೆಲ್ಲ ಆರೆ ಹಾಕಿದ್ದಾರೆ ಅಮ್ಮ. ಬಟ್ಟೆ ಎಲ್ಲ ವಾಶ್ ಮಾಡಿ ನಾವು ಮೇಲೆ ಎಲ್ಲ ಹೋಗಿ ಹಾಕಲ್ಲ, ಇಲ್ಲೇ ಮನೆ ಮುಂದೆನೇ ಹಾಕ್ಬಿಡ್ತೀವಿ. ಇದು ಕೊಬ್ಬರಿದೆಲ್ಲ ಪೇಸ್ಟ್ ಆಗಿರೋದು. ಅದು ಸ್ವಲ್ಪ ಚಿಕನ್ಗೆ ಎಣ್ಣೆ ಹಾಕಿ, ಅರಿಶಿನ ಹಾಕಿ ಸ್ವಲ್ಪ ಅದು ಕುದ್ದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಕುದಿಸಿರ್ತೀವಲ್ಲ, ಅದೆಲ್ಲ ಸ್ವಲ್ಪ ನೀರು ಎಲ್ಲ ಇದಾದಮೇಲೆ ಅದಕ್ಕೆ ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಬೇಯಿಸ್ಬೇಕು, ಸ್ವಲ್ಪ ಕುದಿಸ್ಬೇಕು. ಇದಕ್ಕೆ ಮಸಾಲೆ ನಾವು ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ, ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಇವೆಲ್ಲ, ಅದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಅದನ್ನೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಮಗೆ ಎಷ್ಟು ಕರಿ ರೀತಿ ಬೇಕು ನಾವು ಸ್ವಲ್ಪ ನೀರು ಹಾಕ್ತಾಯಿದ್ವಿ. ಎದಕ್ಕಂದರೆ ರೊಟ್ಟಿಯಲ್ಲಿ ತಿನ್ನೋಕ್ಕೆ ತುಂಬ ಬರೀ ಪೀಸ್ ಇದ್ದರೆ ಟೇಸ್ಟ್ ಇರಲ್ಲ ಅಂತ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿದ್ದೀವಿ. ಸ್ವಲ್ಪ ಇವಾಗ ಇದಕ್ಕೆ ಚಿಕನ್ ಮಸಾಲ ಹಾಕಿ ಸ್ವಲ್ಪ ಒಂದು ಕುದಿಸ್ಬಿಟ್ರೆ ಟೇಸ್ಟಿಯಾಗಿರೋ ಚಿಕನ್ ರೆಡಿ. ನಾವು ಈ ರೀತಿ ಮಾಡ್ತೀವಿ, ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಇವತ್ತು ಚೆನ್ನಾಗಿ ಬೇದಿದೆ. ಇದು ಡಬಲ್ ಬರೀ ಆ್ಯಡ್ ಆಗಿದೆ ಕ್ಲಿಪ್. ಚಿಕನ್ದು ಅದೇ ಮಸಾಲ ಅದು. ಪರವಾಗಿಲ್ಲ, ಇನ್ನೊಂದು ಬರೀ ತೋರಿಸ್ಬಿಡ್ತೀವಿ ನಾವು ಯಾವ ರೀತಿ ಚಿಕನ್ ಮಾಡ್ತೀವಂತ. ಈ ರೀತಿ ಎಲ್ಲ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಮಗೆ ಸಾರು ಎಷ್ಟು ಬೇಕು, ಚಿಕನ್ ಸಾರು, ಅದ್ರ ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಬಿಡೋದು. ಲಾಸ್ಟಿಗೆ ಏನು ಮಾಡಬೇಕು, ಇದು ಹಾಕ್ಬಿಡೋದು. ಇದು ಈವ್ನಿಂಗ್ ಸ್ವಲ್ಪ ಚಿಕನ್ ಉಳಿಸಿದ್ವಾ, ಅದನ್ನು ಫ್ರೈ ಮಾಡೋಣ ಅಂತ ಚಿಕನ್ ಎಲ್ಲ ಹಾಕಿ ಖಾರ ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡಿದ್ವಿ.
ಫ್ರೈ ಮಾಡಿದ್ಮೇಲೆ ಈ ರೀತಿ ಕಾಣ್ತಾ ಇದೆ. ನೈಟು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅನ್ನ ಸ್ವಲ್ಪ ಹಾಕಿ ಅನ್ನನ ಸ್ವಲ್ಪ ಕುದಿಸ್ಬೇಕಂದ್ರೆ ಅದು ಉಪ್ಪು ಹಾಕಿ ಒಂದು ಕುದಿ ಚೆನ್ನಾಗಿ ಅನ್ನ ಮೆತ್ತಗಾಗೋ ರೀತಿ ಇಲ್ಲಿ ಕಾಣ್ತಾ ಇದೆ ನೋಡಿರಿ, ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ಹಿಂಗೆಲ್ಲ ಚೆನ್ನಾಗಿ ಕುದ್ರೆ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ನಾವು ರಾಗಿ ಮುದ್ದೆ ಮಾಡೋಂಗಿದ್ರೆ ರಾಗಿ ಮುದ್ದೆ, ಜೋಳದ ಮುದ್ದೆ ಮಾಡೋಂಗಿದ್ರೆ ಜೋಳದ ಹಿಟ್ಟನ್ನ, ಇವಾಗ ನಾವು ಜೋಳದ ಮುದ್ದೆ ಮಾಡ್ತಾಯಿದ್ವಿ, ಜೋಳದ ಹಿಟ್ಟನ್ನ ಹಾಕಿ ಬೇಳೆ ದಡಿಸ್ತೀವಲ್ಲ ಅದರಲ್ಲೇ ಚೆನ್ನಾಗಿ ತಿರುಕೋಬೇಕು. ಎಲ್ಲ ತಿರುಕೊಂಡು ಅಂದರೆ ಗಂಟು ಬರಲಾರ್ದೆ. ಇವಾಗ ಗ್ಯಾಸ್ ಮೇಲೆ ಸರಿ ಆಗಲ್ಲ ಅಂತೇಳಿ ನಮ್ಮಮ್ಮ ಕೆಳಗೆ ಕೂತ್ಕೊಂಡು ಎಲ್ಲ ಚೆನ್ನಾಗಿ ದಡಿಸ್ತಿದ್ದಾರೆ ಅದಕ್ಕೆ ನಾನು ಚಿಕನ್ ಸಾರು ತಿನ್ನಲ್ಲ ಅಂತೇಳಿ ನಮ್ಮಮ್ಮ ನನಗೊಂದೇ, ಮತ್ತು ಎದಕ್ಕಿಷ್ಟು ಸ್ವಲ್ಪ ಮಾಡ್ತಿದ್ದಾರೆ ಚಟ್ನಿ ಅಂತ ಅನ್ಕೋಬೇಡ್ರಿ, ಅವ್ರು ಚಿಕನ್ ಸಾರು ತಿಂತಾರೆ, ನನಗೆ ಟೊಮೊಟೊ ಚಟ್ನಿ ಅಂತೇಳಿ ಅಂತ ನಮ್ಮಮ್ಮ ನನಗಂತಲೇ ಮಾಡ್ತಾಯಿದ್ದಾರೆ. ಏನಿಲ್ಲ, ಆಯಿಲ್ ಹಾಕಿ ಟೊಮೊಟೊ ಖಾರ ಹಾಕಿ ಉಪ್ಪು ಹಾಕಿ ಸುಮ್ಮನೆ ಜಸ್ಟ್ ಫ್ರೈ ಮಾಡೋದಷ್ಟೆ. ಈ ರೀತಿ ಫ್ರೈ ಮಾಡಿದರೆ ಮುದ್ದೆ ಒಳಗೆ ಚೆನ್ನಾಗಿರುತ್ತಂತ ನಾನು ಕೇಳಿದರೆ ನಮ್ಮಮ್ಮ ಮಾಡ್ತಾಯಿದ್ದಾರೆ. ಮುದ್ದೆ ಒಳಗೆ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಎಲ್ಲ ಬೇಸಿರುತ್ತೆ, ಟೇಸ್ಟಿ ಅಂತೇಳಿ ಅಂತ. ನಿಮಗೆ ಯಾರ್ಯಾರಿಗೂ ಮುದ್ದೆ ಇಷ್ಟ ಅನ್ನೋದು ಕಾಮೆಂಟ್ ಮಾಡಿರಿ. ನಾವು ಈ ರೀತಿ ಮಾಡ್ಕೊತೀವಿ, ನಿಮ್ಮ ಕಡೆ ಯಾವ ರೀತಿ ಮಾಡ್ಕೊತಾರೆ ಮುದ್ದೆನ ಅನ್ನೋದನ್ನು ಕೂಡ ತಿಳಿಸ್ರಿ. ನಮ್ಮ ವಿಡಿಯೋ ಒಂಚೂರಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಸ್ಟಡಿ ವ್ಲಾಗ್ ಯಾಡ್ ಆಗಿಲ್ಲ, ನೆಕ್ಸ್ಟ್ ಅದರಲ್ಲಿ ತೋರಿಸ್ತೀನಿ. ನಾವು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾನು ಯಾವ ರೀತಿ ಮನೇಲಿ ವರ್ಕ್ ಮಾಡ್ಕೊತಾನೆ ನಾನು ಯಾವ ರೀತಿ ಸ್ಟಡೀಸ್ ಸಿಲೆಬಸ್ನೆಲ್ಲ ಓದ್ತಾ ಇದ್ದೀನಿ ಅಂತೇಳಿ. ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.